ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಮನೆಯಲ್ಲೇ ಸಾಂಬಾರು ಪುಡಿ ಯಾವ ರೀತಿ ತಯಾರಿ ಮಾಡ್ಕೋಬೋದು ಅನ್ನೋದನ್ನು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಸಾಂಬಾರು ಪುಡಿ ಅಂದರೆ ಮನೇಲೇ ಮಾಡಿರೋವಂಥದ್ದು ಶಾಪಲ್ಲಿ ಸಿಗೋವಂಥ ರೆಡಿಮೇಡ್ ಪುಡಿಗಿಂತ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಡೋದ್ರಿಂದ. ಸೊ ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಬೇಕು, ಹಾಗೆಯೇ ಶಾಪಲ್ಲಿ ಸಿಗೋವಂಥ ರೆಡಿಮೇಡ್ ಸಾಂಬಾರು ಪುಡಿಗಳಿಗಿಂತ ಮನೇಲೇ ಮಾಡಿರೋವಂಥದ್ದು ಟೇಸ್ಟ್ ವೈಸ್ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು, ಅರೋಮಾ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ಹೇಳಿರೋವಂಥ ಮೆಜರ್ಮೆಂಟ್ಸಿಗೆ ಕರೆಕ್ಟಾಗಿ ನೀವು ಅದೇ ರೀತಿಯೇ ಸಾಂಬಾರು ಪುಡಿ ತಯಾರಿ ಮಾಡಿಕೊಂಡು ಒಂದ್ಸತಿ ಮನೇಲಿ ಸಾಂಬಾರು ಮಾಡಿ ಟೇಸ್ಟ್ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಕೂಡ ತುಂಬಾ ಇಷ್ಟಪಡ್ತೀರಾ. ಒಂದು ವರ್ಷದವರೆಗೂ ಈ ಪುಡಿನ ಯೂಸ್ ಮಾಡಿಕೊಂಡು ಕೂಡ ಯಾವುದೇ ರೀತಿ ಫ್ರೆಶ್ನೆಸ್ ಕಮ್ಮಿ ಆಗೋದಿಲ್ಲ. ಆ ರೀತಿ ನಾವು ಮನೇಲೇ ಯಾವ ಥರ ತಯಾರಿ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಲೇ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಕೆಲವೊಂದು ಟಿಪ್ಸ್ ಅಂತೂ ಇದ್ದೇ ಇರುತ್ತೆ, ಮರಿದರೆ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆಯೇ ಲೈಕ್ ಮಾಡ್ದಲೇ ಇರೋರು ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಅಗೇನ್. ಮೊದಲನೇದಾಗಿ ನಾವು ಯಾವುದೇ ಪುಡಿ ಮಾಡ್ಕೊಳ್ಬೇಕು ಅಂತ ಅಂದ್ರೂ ಕೂಡ ಬೇಸಿಗೆ ತುಂಬ ಉತ್ತಮ. ಬೇಸಿಗೆಯಲ್ಲಿ ಬಿಸಿಲು ಚೆನ್ನಾಗಿರುತ್ತೆ ಅಥವಾ ಬಿಸಿಲು ಚೆನ್ನಾಗಿ ಬರುವಂಥ ಟೈಮಲ್ಲಿ ಪುಡಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಮೆಣಸಿನ್ಕಾಯಿ, ಧನಿಯಾ, ಹಾಗೆ ಸಾಂಬಾರು ಪುಡಿಗೆ ಬಳಸುವಂಥ ಕಾಳುಗಳಾಗಿರ್ಬೋದು, ಕರಿಬೇವಿನ ಸೊಪ್ಪು, ಈ ರೀತಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಕೂಡ ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಣಗಿದಷ್ಟು ಪುಡಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಪುಡಿ ಹುರ್ಕೊಳ್ಳೋದಕ್ಕೆ ನಮಗೆ ಸುಲಭ ಆಗುತ್ತೆ. ಹಾಗೆಯೇ ಇಲ್ಲಿ ಒಂದು ಟಿಪ್, ಬ್ಯಾಡಗೆ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ನಮಗೆ ತೊಟ್ಟಿ ಇಲ್ದಲ್ಲೇ ಇರೋದು ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಅದನ್ನು ನೋಡಿ ತರೋದ್ರಿಂದ ನಾವು ಅದನ್ನು ತೊಟ್ಟೆಲ್ಲ ಬಿಡಿಸಿ ರೆಡಿ ಮಾಡ್ಕೊಳ್ಳೋದು ಕೂಡ ತಪ್ಪುತ್ತೆ. ಹಾಗೆಯೇ ಬ್ಯಾಡಗೆ ಮೆಣಸಿನ್ಕಾಯಿ ನೋಡ್ತಿರ್ಬೋದು ಕಲರ್ ಯಾವ ರೀತಿ ಇದೆ ಅಂತ. ಈ ರೀತಿ ಕಲರ್ ಇರುವಂಥ ಮೆಣಸಿನ್ಕಾಯಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕ್ವಾಲಿಟಿ ವೈಸ್ ಕೂಡ ನೋಡಿ ತರ್ಬೋದು. ಯಾಕಂದರೆ ಮೆಣಸಿನ್ಕಾಯಿಗಳೇ ತುಂಬ ವಿಧಾನಗಳಿರುತ್ತೆ, ತುಂಬ ವಿಧವಾಗಿರುವಂಥ ಮೆಣಸಿನ್ಕಾಯಿಗಳಿರುತ್ತೆ. ಸೊ ನೋಡಿ ತರಬೇಕು. ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಮೆರೂನ್ ಕಲರಲ್ಲಿರೋದನ್ನು ನೋಡಿ ತರೋದ್ರಿಂದ ಸಾಂಬಾರು ಪುಡಿಗೆ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಗುಂಟೂರು ಮತ್ತು ಮೊಣ್ಕಟ್ಟು ಮೆಣಸಿನ್ಕಾಯಿ ನಾವಿಲ್ಲಿ ಖಾರಕ್ಕೆ ಉಪಯೋಗಿಸ್ಕೊಳ್ಳೋದು. ಸೊ ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಕೂಡ ನಾನು ಶೇರ್ ಮಾಡ್ತೀನಿ. ತಂದಿರುವಂಥ ಮೆಣಸಿನ್ಕಾಯಿಗಳನ್ನ ಹಾಗೆ ಧನಿಯಾ ಇದೆಲ್ಲ ನಾವು ಚೆನ್ನಾಗಿ ಬಿಸಿಲು ಬರುವಂಥ ಟೈಮಲ್ಲಿ ಒಂದು ದಿವಸ ಒಣಗಿಸಿ ತೆಗೆದಿಟ್ರೆ ಸಾಕು. ನಾವು ಅದನ್ನು 2-3 ದಿವಸ ಒಣಗಿಸುವಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಗರ್ಗರಿಯಾಗಿ ಒಣಗಿದ ತಕ್ಷಣವೇ ಒಂದು ಗಟ್ಟಿಯಾಗಿರುವಂಥ ಕವರ್ನ ತೊಗೊಂಡು ಟೈಟಾಗಿ ನಾವು ಕಟ್ಬಿಟ್ಟು ಎತ್ತಿಡೋದ್ರಿಂದ ಗರ್ಗರಿಯಾಗಿರುತ್ತೆ. 2 ದಿವಸ 3 ದಿವಸ ರೀತಿ ಒಣಗಿಸೋದಕ್ಕೆ ಹೋಗಬಾರ್ದು. ಒಂದು ದಿವಸ ಚೆನ್ನಾಗಿ ಬಿಸಿಲು ಬರೋಂಥ ಟೈಮಲ್ಲಿ ಒಣಗಿಸಿ ತೆಗೆದಿಟ್ಕೊಳ್ಬೇಕು. ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಮೆಣಸಿನ್ಕಾಯಿಗಳನ್ನೆಲ್ಲ ಹುರಿದಿಟ್ಕೊಳ್ಬೇಕಾಗತ್ತೆ. ಅದಕ್ಕೂ ಕೂಡ ಇಲ್ಲೊಂದು ಚಿಕ್ಕ ಟಿಪ್ ಇದೆ. ಯಾವುದೇ ಮೆಣಸಿನ್ಕಾಯಿ ಹುರಿಬೇಕು ಅಂತಂದ್ರೂ ಒಂದು ಚಿಟಿಕೆ ಕಲ್ಲುಪ್ಪು ಹಾಗೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ ಅಷ್ಟು ಘಾಟ್ ಆಗೋದಿಲ್ಲ. ಹಾಗೆಯೇ ಸ್ವಲ್ಪ ಈ ರೀತಿ ಅಗಲವಾಗಿರುವಂಥ ಹಾಗೆ ತಳ ಗಟ್ಟಿ ಇರುವಂಥ ಪಾತ್ರೆಯಲ್ಲಿ ನಾವು ಹುರಿಯೋದ್ರಿಂದ ಬೇಗನೂ ಕೂಡ ಮೆಣಸಿನ್ಕಾಯಿ ಹುರಿದಿಟ್ಕೊಳ್ಬೋದು. ಬಾಣಲಿಗಿಂತ ಈ ರೀತಿ ಅಗಲವಾಗಿರೋ ಪಾತ್ರೆಯಲ್ಲಿ ಮೆಣಸಿನ್ಕಾಯಿ ಬೇಗನೆ ಫ್ರೈ ಆಗುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿರೋದು 3/4 kg ಗುಂಟೂರು ಮೆಣಸಿನ್ಕಾಯಿ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಹುರ್ಕೊಳ್ಳುವಾಗ ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಈ ರೀತಿ ಗುಂಟೂರು ಮೆಣಸಿನ್ಕಾಯಿನೆಲ್ಲ ಹುರಿದಿಟ್ಕೋಬೇಕು. ಆದಷ್ಟು ಪಾತ್ರೆ ಚೆನ್ನಾಗಿ ಕಾಯಿಸ್ಕೊಂಡು ಫುಲ್ ಸಿಮ್ ಮಾಡಿ ಮೆಣಸಿನ್ಕಾಯಿ ಹುರಿದಿಟ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ತಿದ್ದ ಹಾಗೆಯೇ ಒಂದೊಂದೇ ಹೊರಗಡೆ ನಾವು ಪೇಪರ್ನ ಹಾಸಿ ರೆಡಿ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಮೊಣ್ಕಟ್ಟು ಮೆಣಸಿನ್ಕಾಯಿ ಕೂಡ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಮೊಣ್ಕಟ್ಟು ಮೆಣಸಿನ್ಕಾಯಿ 1/2 kg ತೊಗೊಂಡಿರೋ ಅಂಥದ್ದು. ಹಾಗೆಯೇ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಹುರಿದಿಟ್ಕೊಳ್ಳೋದು. ಅದನ್ನು ಕೂಡ ಚೆನ್ನಾಗಿ ಸಣ್ಣ ಫ್ಲೇಮ್ನಲ್ಲೇ ಹುರಿದಿಟ್ಕೊಂಡ್ರೆ ಒಳ್ಳೆಯದು. ಅದನ್ನು ಕೂಡ 3/4 kg ತೊಗೊಂಡಿರೋ ಅಂಥದ್ದು ಬ್ಯಾಡಗೆ ಮೆಣಸಿನ್ಕಾಯಿ. ಸೊ ಇದಿಷ್ಟು ಮೆಣಸಿನ್ಕಾಯಿನೆಲ್ಲ ಹುರಿದು ಒಂದು ಕಡೆ ಪೇಪರ್ ಮೇಲೆ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ತೋರಿಸ್ತಾ ಇರೋವಂಥ ವಿಧಾನದಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋದ್ರಿಂದ ನೀಟಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಮೆಣಸಿನ್ಕಾಯಿಗಳನ್ನೆಲ್ಲ ಹೇಳಿರೋದು 1 kg ಧನಿಯಾಗೆ ಆಗುವಷ್ಟು. ಸೊ 1 kg ಧನಿಯಾಗೆ ಇಷ್ಟು ಮೆಷರ್ಮೆಂಟಲ್ಲಿ ನಾವು ಮೆಣಸಿನ್ಕಾಯಿಗಳನ್ನ ಹಾಕಿ ಫ್ರೈ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಇವಾಗ ಧನಿಯಾ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದನ್ನೇ ಆಗಲಿ ಸೀಸಬಾರ್ದು, ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ನಾವು ಹುರಿದಿಟ್ಕೋಬೇಕಾಗತ್ತೆ. 1 kg ಧನಿಯಾ ಎಲ್ಲ ಹುರಿದಿದ್ದೆಲ್ಲ ಆಯಿತು. ನೆಕ್ಸ್ಟ್ ಇವಾಗ ಕಡಲೆಬೇಳೆನ ಹಾಕೊಳ್ತಾ ಇರೋದು. 1 kg ಧನಿಯಾಗೆ ಕಾಳುಗಳು ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಟ್ ಮಾಡ್ಕೋಬೋದು. ಮೊದಲಿಗೆ ಕಡಲೆಬೇಳೆ 300 ಗ್ರಾಮ್ ಅಷ್ಟು ತೊಗೊಂಡಿರುವಂಥದ್ದು. ಸೊ ಇದನ್ನು ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲದನ್ನು ಕೂಡ ಒಂದು ಅಗಲವಾಗಿರುವಂಥ ಒಂದು ಪಾತ್ರೆಗೆ ಹಾಕಿಟ್ಕೋಬೇಕಾಗತ್ತೆ. ಸೊ ಏನೇನು ಕಾಳುಗಳನ್ನ ಫ್ರೈ ಮಾಡ್ತೀವಿ ಎಲ್ಲದನ್ನು ಕೂಡ ಒಟ್ಟಿಗೆ ಹಾಕಿಟ್ಕೊಳ್ಬೋದು. ಹಾಗೆಯೇ ಇವಾಗ ಇಲ್ಲಿ 1/2 kg ಅಷ್ಟು ಕಡಲೆಕಾಳನ್ನ ತೊಗೊಂಡಿರೋದು. ಸೊ ಈ ಕಡಲೆಕಾಳು ಅಷ್ಟೇ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಆದಷ್ಟು ನಾವು ಸಿಮ್ಮಲ್ಲೇ ಇಟ್ಕೊಂಡು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಪುಡಿನೂ ಕೂಡ ಒದಗುತ್ತೆ. ಹಾಗೆ ಮೆಲ್ಗೆ ಹಾಕಿದಾಗ ನಮಗೆ ನೀಟಾಗಿ ಪುಡಿ ಕೂಡ ಚೆನ್ನಾಗಾಗುತ್ತೆ.
ಕಾಳುಗಳನ್ನೆಲ್ಲ ಹುರಿಯೋದಕ್ಕೆ ಕಬ್ಬಿಣದ ಬಾಣಲಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಈವನ್ ಆಗಿ ನಮಗೆ ಹೀಟ್ ಅದು ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಕಬ್ಬಿಣದ ಬಾಣಲಿ ಇದ್ದರೆ ಖಂಡಿತವಾಗ್ಲೂ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಾಳುಗಳು ಸಮವಾಗಿ ನೀಟಾಗಿ ಫ್ರೈ ಆಗುತ್ತೆ. ಸೊ ಇವಾಗ ಕಡಲೆಕಾಳು ಕೂಡ ಫ್ರೈ ಆಗಿದ್ದಾಯಿತು. ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕಿಟ್ಕೊಳ್ಬೇಕು. ನೆಕ್ಸ್ಟ್ ಇವಾಗ 1/4 kg ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಕೂಡ ಅಷ್ಟೇ ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದನ್ನು ಕೂಡ ತೆಗೆದಿಟ್ಕೊಳ್ಬೇಕು. ಹುರ್ಗಡ್ಲೆ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ 1/4 kg ಅಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನೂ ಕೂಡ ಅಷ್ಟೇ ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೊಳ್ಬೇಕು. 1/4 kg ತೊಗರಿಬೇಳೆ. ಸೊ ಇದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. 200 ಗ್ರಾಮ್ ಹೆಸರು ಕಾಳು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾವುದನ್ನೇ ಕಾಳುಗಳನ್ನಾಗಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಸಿಮ್ಮಲ್ಲೇ ಫ್ರೈ ಮಾಡೋದ್ರಿಂದ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಸೊ ಇವಾಗ ಫ್ರೈ ಆಗಿರುವಂಥ ಹೆಸರು ಕಾಳನ್ನ ಕೂಡ ತೆಗೆದಿಟ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಕಾಳುಗಳನ್ನೆಲ್ಲ ಹುರಿದಿದ್ದಾಯಿತು. ಇವಾಗ ಸ್ಪೈಸಸ್ನೆಲ್ಲ ಹಾಕೋಬೇಕು. ಮೊದಲಿಗೆ ಗಸಗಸೆ 1/4 kg ಅಷ್ಟು ಗಸಗಸೆ ಹಾಕೊಂಡಿರೋದು. ಸೊ ಗಸಗಸೆ ಫ್ರೈ ಮಾಡುವಾಗ ಒಂದು ಒಳ್ಳೆ ಅರೋಮ ಬರ್ತಿರುತ್ತೆ. ಸೊ ಇದನ್ನು ಕೂಡ ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ನೆಕ್ಸ್ಟ್ ಇವಾಗ 150 ಗ್ರಾಮ್ ಅಷ್ಟು ಮೆಣಸು, ಅಂದರೆ 150 ಗ್ರಾಮ್ನಷ್ಟು ಮೆಣಸು ಹಾಕ್ಕೊಳ್ತಾ ಇರೋದು. ಇದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಇದಾದ ನಂತರ ಜೀರಿಗೆ 1/2 kg ಅಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಸೊ ಜೀರಿಗೆನೂ ಕೂಡ ಅಷ್ಟೇ ಸ್ವಲ್ಪ ಚಿಟಪಟ ಅನ್ನೋರ್ಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಿಮ್ಮಲ್ಲೇ ಇದನ್ನು ಕೂಡ ತೆಗೆದಿಟ್ಕೊಳ್ಬೇಕು. ಸೊ ಕಾಳುಗಳ ಜೊತೆನೇ ಸ್ಪೈಸಸ್ ಎಲ್ಲ ಏನು ಹುರಿದಿರ್ತೀವಿ ಅದೆಲ್ಲ ಒಟ್ಟಿಗೆ ಹಾಕ್ಕೊಂಡ್ರಾಯಿತು. 100 ಗ್ರಾಮ್ನಷ್ಟು ಸಾಸಿವೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಅದನ್ನು ಕೂಡ ಚಿಟಪಟ ಅಂತ ಫ್ರೈ ಆಗುತ್ತೆ. ಸೊ ಇದನ್ನು ಕೂಡ ತೆಗೆದಿಟ್ಕೋಬೇಕು. ನೆಕ್ಸ್ಟ್ ಇದಾದ ನಂತರ ಮೆಂತ್ಯನೂ ಕೂಡ ಅಷ್ಟೇ 100 ಗ್ರಾಮ್ಸ್ ತೊಗೊಳ್ತಾ ಇರೋದು. 100 ಗ್ರಾಮ್ನಷ್ಟು ಮೆಂತ್ಯ. ಸೊ ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೊಳ್ಬೇಕು. ಎಲ್ಲ ಸ್ಪೈಸಸ್ನು ಕೂಡ ಕಾಳುಗಳ ಜೊತೆಗೇ ಒಂದೇ ಪಾತ್ರೆಗೆ ಹಾಕ್ಕೊಂಡ್ರಾಯಿತು. 2 ಟೇಬಲ್ ಸ್ಪೂನ್ ಅಷ್ಟು ಲವಂಗ, ಹಾಗೆ ಒಂದು 10 ರಿಂದ 12 ಪೀಸ್ ಅಷ್ಟು ಚಕ್ಕೆ ತೊಗೊಂಡಿರೋದು. ಸ್ವಲ್ಪ ದಪ್ಪದಾಗಿರುವಂಥ ಚಕ್ಕೆ ಪೀಸಸ್ನ ತೊಗೊಳ್ಬೇಕು. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಆ ರೀತಿ ಇದ್ರೆ ಸಾಕು. ಸೊ ಇದಿಷ್ಟು ಹಾಕಿ ಇದನ್ನು ಕೂಡ ಒಂದು 2 ನಿಮಿಷ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಒಂದು ಒಳ್ಳೆ ಅರೋಮ ಬರುತ್ತೆ. ಫ್ರೈ ಆದ ನಂತರ ಇದನ್ನು ಕೂಡ ತೆಗೆದಿಟ್ಕೊಳ್ಬೋದು ಕಾಳುಗಳ ಜೊತೆಗೇನೆ. ಹಾಗೆಯೇ ಇವಾಗ ಕುಟ್ಟಿಟ್ಕೊಂಡಿರೋವಂಥ ಅರಿಶಿನ ಕೊಂಬು ಒಂದು 20 ರೂಪಾಯಿಗೆ ಎಷ್ಟು ಬರುತ್ತೋ ಅಷ್ಟು ಅರಿಶಿನ ಕೊಂಬನ್ನ ತೊಗೊಂಡ್ರೆ ಸಾಕು. ನೋಡಿ ಈ ರೀತಿ ಸ್ವಲ್ಪ ರಫ್ ಆಗಿ ಕುಟ್ಬಿಟ್ಟು ಅದನ್ನು ಹಾಕ್ಕೊಳ್ಬೇಕು. ಹಾಗೆ ಇದ್ರ ಜೊತೆಗೆ ಗಟ್ಟಿ ಹಿಂಗು ಸಿಗುತ್ತೆ. ಆ ಗಟ್ಟಿ ಹಿಂಗನ್ನ ಕೂಡ ಈ ರೀತಿ ಕುಟ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬರೋ ಹಾಗೆ ಗಟ್ಟಿ ಹಿಂಗನ್ನ ಕೂಡ ಸೇರಿಸ್ಕೊಳ್ಳಿ. ಗಟ್ಟಿ ಹಿಂಗು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರ್ ಪುಡಿಗೆ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ. ಫ್ರೈ ಮಾಡ್ಕೊಳ್ತಿದ್ದ ಹಾಗೇನೆ 10 ರೂಪಾಯಿಗೆ ಕರ್ಬೇವಿನ ಸೊಪ್ಪನ್ನ ಏನು ತಂದಿರ್ತೀವಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಈ ರೀತಿ ಗರಿಗರಿಯಾಗಿ ಆಗೋವರೆಗೂ ಚೆನ್ನಾಗಿ ಒಣಗಿಸಿಟ್ಕೊಂಡಿರಬೇಕು. ಆ ಕರ್ಬೇವಿನ ಸೊಪ್ಪನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಆ ಕಡಾಯಲ್ಲೇ ಹಾಗೆ ಬಿಟ್ಬಿಡ್ಬೇಕಾಗತ್ತೆ. ಆ ಒಂದು ಹೀಟಿಗೆ ಅದು ಚೆನ್ನಾಗಿನೇ ಅಂದರೆ ಆ ಕಾವಿಗೆ ಚೆನ್ನಾಗಿ ಅದಷ್ಟು ಕೂಡ ಫ್ರೈ ಆಗಿರುತ್ತೆ ಕರ್ಬೇವಿನ ಸೊಪ್ಪೆಲ್ಲ. ನಾವು ಎಕ್ಸ್ಟ್ರಾ ಏನು ಇದನ್ನು ಫ್ರೈ ಮಾಡ್ಕೊಳ್ಳೋಂಥದ್ದು ಬೇಡ. ಸ್ಟವ್ ಆಫ್ ಮಾಡಿ ಇದನ್ನು ಹಾಗೆ ಬಿಟ್ಟರೆ ಆಯಿತು. ಸೊ ಇದಿಷ್ಟು ಇವಾಗ ಎಲ್ಲದನ್ನು ಕೂಡ ಹುರಿದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ರೆಡಿ ಮಾಡ್ಕೊಂಡಿರೋವಂಥ ಅಂದರೆ ಹುರಿದಿಟ್ಕೊಂಡಿರೋವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಟ್ಟಿಗೆ ಒಂದು ಟಬ್ಗೆ ಹಾಕಿ ಚೆನ್ನಾಗಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಫ್ರೈ ಮಾಡ್ಕೊಂಡಿರೋಂಥ ಕಾಳುಗಳು, ಸ್ಪೈಸಸ್ಸು, ಹಾಗೆಯೇ ಲಾಸ್ಟಲ್ಲಿ ಫ್ರೈ ಮಾಡಿರೋಂಥ ಅರಿಶಿನ ಕೊಂಬು, ಹಾಗೆ ಗಟ್ಟಿ ಹಿಂಗು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಾದ ನಂತರ ಎಲ್ಲದನ್ನು ಒಟ್ಟಿಗೆ ತೊಗೊಂಡೋಗಿ ನಾವು ಮಿಲ್ ಮಾಡಿಸಿ ತರಬೇಕಾಗತ್ತೆ. ಮಿಲ್ ಮಾಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿ ತಂದ ತಕ್ಷಣ ನಾವು ಅದನ್ನು ನೀಟಾಗಿ ಪೇಪರ್ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಹಾರಾಕೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಪುಡಿ ಕಲರ್ ಚೇಂಜ್ ಆಗಿಬಿಡುತ್ತೆ ತುಂಬ ಕಾವಲಿದ್ದಾಗ. ಹಾಗಾಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣವೇ ಚೆನ್ನಾಗಿ ಇದಿಷ್ಟನ್ನು ಈ ರೀತಿ ಒಣಗೋದಕ್ಕೆ ಬಿಡಬೇಕು. ಅಂದರೆ ಬಿಸಿ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ರೂಮ್ ಟೆಂಪ್ರೇಚರ್ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ತಂದ ತಕ್ಷಣ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಪೇಪರ್ನೆಲ್ಲ ದೊಡ್ಡದಾಗಿ ಹಾಸಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ರೆ ತಂದ ತಕ್ಷಣ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು. ಬರೀ ಕಲರ್ ಮಾತ್ರ ಅಲ್ಲ, ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಪುಡಿ ನಾವು ಮಿಲ್ ಮಾಡಿಸ್ಕೊಂಡು ಬಂದ
ತಕ್ಷಣ ಮನೇಲಿ ಸ್ಪ್ರೆಡ್ ಮಾಡ್ತಿದ್ದ ಹಾಗೆಯೇ ಓವರಾಲ್ ಮನೆ ತುಂಬ ಘಮ ಏನಿರುತ್ತೆ ಅದೆಲ್ಲ ಸ್ಪ್ರೆಡ್ ಆಗಿರುತ್ತೆ, ಪುಡಿ ವಾಸನೆ ಮನೆ ತುಂಬ ಹರಡ್ಕೊಂಡಿರುತ್ತೆ. ಸೊ ನೋಡ್ತಾ ಇರ್ಬೋದು ಸಾಂಬಾರ್ ಪುಡಿ ರೆಡಿ ಆಗಿದೆ. ಸೊ ಮಿಲ್ ಮಾಡಿಸ್ಕೊಂಡು ಬಂದ ತಕ್ಷಣ ಇದೊಂದನ್ನು ತಪ್ಪದಲ್ಲೇ ಮಾಡ್ಕೊಳ್ಬೇಕು. ಅಂದರೆ ತಂದ ತಕ್ಷಣ ನೀಟಾಗಿ ತಣ್ಣಗಾಗೋವರೆಗೂ ಅದನ್ನು ಸ್ಪ್ರೆಡ್ ಮಾಡಬೇಕು. ರೂಮ್ ಟೆಂಪ್ರೇಚರ್ ಬರೋವರೆಗೂ ಅದನ್ನು ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ನೀವು ಒಂದು ಕಂಟೈನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗೆಯೇ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಈ ವಿಡಿಯೋದಲ್ಲಿ ತೋರಿಸಿರುವಂಥ ರೀತಿಯಲ್ಲಿ ಸಾಂಬಾರು ಪುಡಿನ ಮನೆಯಲ್ಲೇ ಮಾಡಿಕೊಂಡು ಸಾಂಬಾರು ಮಾಡಿ ಟೇಸ್ಟ್ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಹಾಗೆಯೇ ಇದನ್ನು ನಾವು ಸ್ಟೋರ್ ಮಾಡಿ ಇಡೋದಕ್ಕೂ ಮುಂಚೆ ಚೆನ್ನಾಗಿ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ತಣ್ಣಗಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ಟೀಲ್ ಕಂಟೈನರ್ನ ಯೂಸ್ ಮಾಡಿ, ಪ್ಲಾಸ್ಟಿಕ್ ಕಂಟೈನರ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಕೆಲವೊಂದು ಸತಿ ಪ್ಲಾಸ್ಟಿಕ್ಗೆ ರಿಯಾಕ್ಟ್ ಆಗಿ ಕಲರ್ ಚೇಂಜ್ ಆಗುವಂಥದ್ದು ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಸ್ಟೀಲ್ ಕಂಟೈನರ್ನ ಯೂಸ್ ಮಾಡಿ. ಹಾಗೆ ಇದನ್ನು ತಣ್ಣಗಾದ ನಂತರನೇ ಫಿಲ್ ಮಾಡ್ಕೊಳ್ಬೇಕು. ಒಂದು ಸತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ಟೀಲ್ ಕಂಟೈನರ್ಗೆ ಹಾಕಿ ಎಲ್ಲ ಫಿಲ್ ಮಾಡಿದ ನಂತರ ಒಂದು ಕವರ್ ಹಾಕಿ ಅದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡೋದು ಒಳ್ಳೆಯದು. ಸ್ಮೆಲ್ ಏನಿರುತ್ತೆ ಅದು ಹಾಗೆ ಉಳ್ಕೊಡುತ್ತೆ. ಹಾಗೆ ಇಲ್ಲೊಂದು ಯೂಸ್ಫುಲ್ ಟಿಪ್ಪು ಏನಪ್ಪ ಅಂತಂದರೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಒಂದು ಚಿಕ್ಕ ಕಂಟೈನರ್ಗೆ ಹಾಕಿ ಯೂಸ್ ಮಾಡಿಕೊಂಡು ಇನ್ನು ಮಿಕ್ಕದನ್ನು ನಾವು ಈ ರೀತಿ ಸ್ಟೀಲ್ ಕಂಟೈನರ್ನಲ್ಲಿ ಏನು ಫಿಲ್ ಮಾಡಿ ಇಟ್ಟಿರ್ತೀವಿ ಅದನ್ನು ಜಾಗ ಇತ್ತು ಅಂತಂದರೆ ನೀವು ಫ್ರಿಜ್ಜಲ್ಲಿ ಅಥವಾ ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಎಷ್ಟು ದಿವಸ ಆದ್ರೂ ಕಲರ್ ಆಗಿರ್ಬೋದು, ಅರೋಮಾ ಆಗಿರ್ಬೋದು, ಅದು ಚೇಂಜ್ ಆಗೋದಿಲ್ಲ. ಹಾಗೆಯೇ ಪುಡಿ ಕೂಡ ಫ್ರೆಶ್ನೆಸ್ ಹಾಗೆಯೇ ಮೇಂಟೈನ್ ಆಗುತ್ತೆ. ಈ ಒಂದು ಟಿಪ್ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಖಂಡಿತವಾಗ್ಲೂ ಇದೊಂದ್ಸತಿ ಫಾಲೋ ಮಾಡಿ ನೋಡಿ. ಹದವಾಗಿ ಮೆಣಸಿನ್ಕಾಯಿ, ಧನಿಯಾ ಹಾಗೆ ಕಾಳುಗಳನ್ನೆಲ್ಲ ಹುರಿದು ನಾವು ಪುಡಿ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಪುಡಿ ಹುಳ ಬರೋದೇ ಆಗಲಿ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ. ತುಂಬ ಮನೆಗಳಲ್ಲಿ ಏನಪ್ಪ ಅಂದರೆ ಪುಡಿ ಹುಳ ಬೀಳುತ್ತೆ ಅಥವಾ ಕಲರ್ ಚೇಂಜ್ ಆಗುತ್ತೆ, ಈ ರೀತಿಯೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ನಾವು ಕರೆಕ್ಟಾಗಿ ಹುರಿದು ಚೆನ್ನಾಗಿ ಒಣಗಿಸಿ ನಾವು ಹುರಿದು ನೀಟಾಗಿ ಮಿಲ್ ಮಾಡಿಸ್ಕೊಂಡು ಬಂದು ಅದನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಟು ಈ ರೀತಿ ಸ್ಟೋರ್ ಮಾಡಿ ನಾವು ನೀಟಾಗಿ ಇತ್ತು ಅಂತ ಅಂದರೆ ಪುಡಿ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ, ಹಾಗೆಯೇ ಹುಳ ಆಗೋದಿಲ್ಲ, ಮತ್ತು ಕಲರ್ ಕೂಡ ಚೇಂಜ್ ಆಗೋಲ್ಲ, ಹಾಗೆ ಫ್ರೆಶ್ನೆಸ್ ಕೂಡ ಹಾಗೇ ಇರುತ್ತೆ. ರೆಡಿಮೇಡ್ ಸಾಂಬಾರು ಪುಡಿಗೂ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಮನೇಲಿ ಒಂದು ದಿವಸದ ಶ್ರಮ ಆಗ್ಬೋದು ಅಷ್ಟೇ, ಬಟ್ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಾಗ ಹತ್ತತ್ರ ಒಂದು ವರ್ಷದವರೆಗೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವೇ ಮಾಡ್ಕೊಳ್ಳೋದ್ರಿಂದ ಮನೇಲೇ ಸಾಂಬಾರು ಪುಡಿ ಸಾಂಬಾರಿಗೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ನೋಡಿ ನಿಮ್ಮ ಮನೇಲೇ ಆದಷ್ಟು ಸಾಂಬಾರು ಪುಡಿನ ಮಾಡಿ ಇಟ್ಕೊಳ್ಳಿ, ಹಾಗೆಯೇ ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.